ಏನೋ ಮಂಜಣ್ಣ ಅವ್ರು ಹೇಳ್ದವ್ರು ಎಲ್ಲ ಬಂದ್ಬಿಡ್ತಾರೆ ನಮ್ಮಿಂದ ಎಲ್ಲ ಕಾಂಗ್ರೆಸ್ ಲೀಡರ್ಗಳೆಲ್ಲ ಬಂದ್ಬಿಡ್ತಾರೆ ಬಾಲಣ್ಣನ ಜೊತೆ ಒಬ್ಬರು ಉಳಿಯಲ್ಲ ನಾನೇ ಕರ್ಕೊಂಡ್ಬಿಡ್ತೀನಿ ಅಂತ ಅದೇನೋ ಕೆಂಚೇಗೌಡರನ್ನ ಕೇಳ್ಬೇಕು ನೀನು ಯಾರು ಹೋಗ್ತಾರೆ ಹೇಳೋಣ. ನಿಮ್ಮ ಕಡೆ ಕೆಲವರು ಹೇಳ್ತಾರಲ್ಲ, ನಿಮ್ಮ ಕಡೆ ಕೆಲವರು ಹೇಳ್ತಾರಲ್ಲ ದಳದಿಂದ ನಮ್ಮ ಪಾರ್ಟಿಗೂ ಬರ್ತಾರೆ ಅಂತ. ಹೌದು, ನಮ್ಮವ್ರು ಕರ್ಕೋತೀವಿ ಸರ್. 30ನೇ ತಾರೀಕು ಬಹುಶಃ ಸುಮಾರು ಜನ ನಮಗೆ ನಮ್ಮ ಪಕ್ಷಕ್ಕೆ DK ಶಿವಕುಮಾರ್ ಸುರೇಶ್ ಅವ್ರ ನೇತೃತ್ವದಲ್ಲಿ ಪಕ್ಷ ಸೇರ್ಪಡೆ ಆಗ್ತಾ ಇದೆ. ಈಗ ಸರ್ ಸೇರ್ಕೋಬಹುದು ಅಂದಾಜು ಅದನ್ನು ಅವಾಗ ಅನೌನ್ಸ್ ಮಾಡ್ತೀವಿ 30ನೇ ತಾರೀಕು ಬಂದು. ಮಾಗಡಿ ಪತ್ರಕರ್ತರ ಸಂಘ, ರೈತ ಸಂಘ ಸೇರಿ ಇವತ್ತೊಂದು ಮೀಟಿಂಗ್ ಮಾಡಿದ್ವಿ ಹೇಮಾವತಿ ವಿಚಾರವಾಗಿ, ಹೋರಾಟದ ವಿಚಾರವಾಗಿ. ಭಾನುವಾರ ಸರ್ವ ಪಕ್ಷಗಳ ಸಭೆನ ಭಾನುವಾರ ಡೂಮ್ಲೈಟ್ ಸರ್ಕಲಲ್ಲಿ ಕರೆದಿದ್ದೀವಿ. ನಿಮಗೂ ಆಹ್ವಾನ ಕೊಡ್ತೀವಿ, ನೀವು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಭಾನುವಾರ ಇರೋಲ್ಲ ನಾನು, ಬಟ್ ನಮ್ಮ ಪಕ್ಷದ ಮುಖಂಡರುಗಳನ್ನ ಕಳಿಸ್ತೀವಿ. ನೀವು ಅವಾಗ ನೀವೇನು ಸಲಹೆ ಸೂಚನೆಗಳನ್ನ ಕೊಡ್ತೀರೋ ಅದನ್ನು ನಾವು ಮಾಡಲಿಕ್ಕೆ ತಯಾರಿದ್ದೀವಿ. ಈಗ ನಮ್ಮ ಮುಖಂಡರುಗಳು ಬರ್ತಾರೆ ನಿಮ್ಮ ಸಭೆಗೆ. ನೀವೇನು ಸಲಹೆ ಸೂಚನೆಗಳನ್ನ ನೀವೇನು ಯಾವ ಥರ ಹೋಗ್ಬೇಕು ಅಂತ ನಮಗೆ ಮಾರ್ಗದರ್ಶನ ಮಾಡ್ತೀರೋ ಅದನ್ನ ಆ ಥರ ಮಾಡ್ಲಿಕ್ಕೆ. ಯಾಕೆಂದ್ರೆ ಎಲ್ಲ ಪಕ್ಷದನ್ನ ಎಲ್ಲರೂ ತಪ್ಪೇನಿಲ್ಲ. ನೀವು ಏನು ತೀರ್ಮಾನ ತಗೊಂತೀರೋ, ರೈತ ಸಂಘ ಮತ್ತೆ ಮಾಧ್ಯಮ ಸ್ನೇಹಿತರು ಏನು ತೀರ್ಮಾನ ತಗೊಂತೀರೋ ಅದರಂತೆ ನಾವು ನಿಮಗೆ ಸಹಕಾರ ಕೊಡಲಿಕ್ಕೆ ರೆಡಿ ಇದ್ದೇವೆ. ತಾಲೂಕು ಸಂದೇಶ ಏನು ಕೊಡ್ತೀರಾ ಈ ಭಾನುವಾರ ಹೋರಾಟಕ್ಕೆ? ಭಾನುವಾರ ನೀವು ತೀರ್ಮಾನಕ್ಕೆ ಸಹಕಾರ ಅದನ್ನ ನಾವು ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧ ಇದ್ದೀವಿ. ನೀವೇನೋ ತೀರ್ಮಾನ ತಗೊಂಡ್ರೆ ನಾವು ಬದ್ಧ ಇದ್ದೀವಿ. ಸೈಲೆಂಟಾಗಿ ಹೋಗಿ ಹೋಯ್ತೀವಿ. ಹೊಡೀರಿ ಅಂದರೆ ಹೊಡಿತೀವಿ, ಬಡೀರಿ ಅಂದರೆ ಬಡಿತೀವಿ. ನೀವೇನು ಹೇಳ್ತೀರೋ ಅದು ಕೇಳ್ತೀವಿ ನಾವು. ಯಾಕಂದ್ರೆ ನೀವೇ ತಾನೇ ಮೇಯ್ನು ಮಾಧ್ಯಮ ಸ್ನೇಹಿತರುಗಳು. ಏನು PL ಆಗ್ತಾ ಇದ್ದೀನಿ, ಪಬ್ಲಿಕ್ ಇನ್ಸೆಂಟ್ ಲಿಟಿಗೇಷನ್ ಹಾಕ್ಸ್ತಾ ಇದ್ದೀವಿ ನಾವು. ಇವತ್ತು ಕುದೂರು ಭಾಗದವರೊಬ್ಬರು ಆಗ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದೀವಿ. ಅಧಿಕಾರಿಗಳ ಹತ್ರ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಸುಮಾರು ಅದು ಯಾವಾಗ ಅಲೋಕೇಶನ್ ಆಯಿತು, ವಾಟರ್ ಬಾಡಿ ಹೇಮಾವತಿ ವಾಟರ್ ಬಾಡಿದು ನೀರೊಂದು ಅಲೋಕೇಶನ್ ಯಾವಾಗ ಆಯಿತು, ಆವಾಗಿಂದ ಎಷ್ಟೆಷ್ಟು ನೀರು ಬಂದಿದೆ, ನಮ್ಗೆ ಯಾವ ರೀತಿ ಅನ್ಯಾಯ ಆಗಿದೆ, ನಮ್ಮ ಬೇಸಿನ್ ನೀರನ್ನು ಕೃಷ್ಣಾ ಬೇಸಿನವ್ರು ಯಾವ ರೀತಿ ತೊಗೊಂಡೋಗವ್ರೆ, ಇವೆಲ್ಲವನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಇನ್ನೇನು ಶೀಘ್ರದಲ್ಲೇ ಇನ್ನೊಂದು 15 ದಿವಸದಲ್ಲಿ ಎಲ್ಲ ಮಾಹಿತಿ ಹಾಕಿದ್ಮೇಲೆ ನಾವು ಅದು ಕರೆಕ್ಟಾಗಿರ್ಬೇಕು ಮಾಹಿತಿ. ಅದಕ್ಕೆ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಪಬ್ಲಿಕ್ ಲಿಟಿಗೇಷನ್ ಕೂಡ ಹಾಕ್ತೀನಿ. ಬೇರೆ ಬೇರೆ ರೀತಿಯೂ ಕೂಡ ನಮ್ಮ ಹೋರಾಟಗಳು ಮುಂದುವರಿತದೆ. ಜೊತೆಗೆ ನೀವು ಕೂಡ ಏನೋ ಒಂದು ದೊಡ್ಡ ಮನಸ್ಸು ಮಾಡಿದ್ದೀರಾ, ನಿಮ್ಮ ಹೋರಾಟಕ್ಕೂ ಕೂಡ ನಾವು ಕೈ ಜೋಡಿಸ್ತೀವಿ. ಸಭೆಗಳ ವಿಚಾರ ಬಗ್ಗೆ ಸರ್ಕಾರದ ಗಮನಕ್ಕೆ ಏನಾದರೂ ತಂದಿದ್ದೀರಾ ಸರ್? ಈಗ ಮುಖ್ಯಮಂತ್ರಿಗಳ ಹತ್ರ ನಾವೆಲ್ಲ ಹೋಗಿ ಒಂದು ನಿಯೋಗ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಸ್ವಲ್ಪ ಈ ಇನ್ಸಿಡೆನ್ಸ್ ಆಯ್ತಲ್ಲ, IPL ಇನ್ಸಿಡೆನ್ಸ್ ಆದ್ದರಿಂದ ಸ್ವಲ್ಪ ಅದು ಸ್ಲೋ ಆಯಿತು. ಅದಾಗದವ್ರು ಇಷ್ಟೊತ್ತಿಗಾಲ ಭೇಟಿ ಮಾಡ್ತಿದ್ದೋ. ಈಗ ಮುಖ್ಯಮಂತ್ರಿಗಳು ಕೂಡ ನಮ್ಮ ದೆಹಲಿಗೆ ಹೋಗಿದ್ದಾರೆ. ಅವ್ರು ಬಂದ ನಂತರ ನಾವೆಲ್ಲ ಭೇಟಿ ಮಾಡಿ ನಮ್ಮ ಅಹವಾಲನ್ನ ಕೊಟ್ಟಿದ್ದೀವಿ. ಈಗಾಗಲೇ ಉಪಮುಖ್ಯಮಂತ್ರಿಗಳು DK ಸುರೇಶ್ ಅವರು ಮತ್ತು ಪರಮೇಶ್ವರ್ ಅವರೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅದರಂತೆ ಕಾಮಗಾರಿ ಪ್ರಾರಂಭ ಆಗಿತ್ತು. ಕೆಲವು ಕಿಡಿಗೇಡಿಗಳು ಕೇವಲ ರಾಜಕಾರಣಕ್ಕೋಸ್ಕರ ಅದಕ್ಕೆ ತೊಂದರೆ ಕೊಟ್ಟಿದ್ದಾರೆ. ಅದಕ್ಕೆ ಯಾವ ರೀತಿ ಪ್ರತ್ಯುತ್ತರ ಕೊಡಬೇಕು ನಾವು ಎಲ್ಲ ರೀತಿಯಲ್ಲೂ ಕೊಡ್ತೀವಿ. ಹೋರಾಟದ ಮುಖಾಂತರನೂ ಕೊಡ್ತೀವಿ, ಕೋರ್ಟ್ಗೆ ಹಾಕೋದ್ರ ಮುಖಾಂತರನೂ ಕೊಡ್ತೀವಿ. ಕೋರ್ಟಲ್ಲಿ ಬಂದು ಉತ್ತರ ಕೊಡಲಿ. ಅವರು ಯಾತಕ್ಕೋಸ್ಕರ ನಮಗೆ ಎಕ್ಸ್ಪ್ರೆಸ್ ಕೆನಾಲ್ ಬೇಕು ಅಂತ ನಾವು ಕೇಳ್ತೀವಿ, ಅವರು ಯಾತಕ್ಕೋಸ್ಕರ ಬೇಡ ಅಂತ ಹೇಳಲಿ. ಅವರು ನಮ್ಗೆ ಎಷ್ಟು ನೀರು ಕೊಟ್ಟವ್ರೆ, ಎಷ್ಟು ನೀರು ಬಂದೈತೆ ಅದ್ರ ಬಗ್ಗೆ ಚರ್ಚೆ ಆಗಲಿ. ಏತ ನೀರಾವರಿ ಯೋಜನೆ ಬಗ್ಗೆ ಅಧಿಕಾರಿಗಳ ಸಭೆನ ನೀವು ಯಾಕೆ ಇಲ್ಲಿ ಮಾಗಡಿಯಲ್ಲಿ ಕರೀತೀವಿ? ಯಾವ ಏತ ನೀರಾವರಿ ಅದು ಕೆಲಸ ನಡೀತಾ ಇದೆ. ಅದ್ರ ಬಗ್ಗೆ ನಾನು ಈಗಾಗಲೇ ನಮ್ಮ ಲ್ಯಾಂಡ್ ಅಕ್ವಿಷನ್ ಆಫೀಸರ್ಗಳು ಕೂಡ ಬಂದಿದ್ದಾರೆ. ತುಂಬ ಹರ್ಡಲ್ಸ್ ಇತ್ತು, ನ್ಯಾಷನಲ್ ಹೈವೇ ಹರ್ಡಲ್ಸ್ ಇತ್ತು, ಅದನ್ನು ಬಗೆಹರಿಸಿದ್ದೀವಿ. ರೈಲ್ವೆ ಹರ್ಡಲ್ಸ್ ಇತ್ತು, ರೈಲ್ವೆ ಹರ್ಡಲ್ಸ್ ಬಗೆಹರಿಸಿದ್ದೀವಿ. ಫಾರೆಸ್ಟ್ ಅವ್ರು ಕ್ಲಿಯರೆನ್ಸ್ ಕೊಟ್ಟಿರಲ್ಲ, ಅದನ್ನು ಕ್ಲಿಯರ್ ಮಾಡಿಸಿದ್ದೀವಿ. ಎಲ್ಲ ಕ್ಲಿಯರ್ ಮಾಡಿದ್ದೀವಿ. ಬಹುಶಃ ಇವತ್ತು MD ಅವರು ಕೂಡ ಅಲ್ಲಿ ಬಂದಿದ್ದರು ಒಟ್ಟಿಗೆರೆಗೆ. ನಾನು ಕೂಡ ಹೋಗಿದ್ದೆ ಅಲ್ಲಿ. MD ಅವರು ನಾವಿಬ್ಬರು ಕೂಡ ಚರ್ಚೆ ಮಾಡಿದ್ದೇವೆ. ಶೀಘ್ರದಲ್ಲೇ ಅದಕ್ಕೆ ಕಾಯಕಲ್ಪ ಮಾಡ್ತೀವಿ. ತಾಲೂಕು ಕಚೇರಿಗೆ ಮುಂದಿನ ತಿಂಗಳು ನಮ್ಮ ಕೃಷ್ಣ ಬೈರೇಗೌಡರು ಬರ್ತಾರೆ, ಅವಾಗೇ ನೀವು ಪ್ರಶ್ನೆ ಮಾಡ್ಬೋದು. ಅವ್ರು ಇನ್ನೇನು ಕೇಳ್ಬೋದ್ರಿ? ಅವ್ರಿಗೆ ನಮ್ಮ ಅಧಿಕಾರನ ತಡ್ಕೊಳಕ್ ಆಯ್ತಾ ಇಲ್ಲ. ಈಗ ಕುಮಾರಸ್ವಾಮಿ ಅವರು ರಾಜ್ಕುಮಾರ್ ಸತ್ತಂತ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರ ಇದರಲ್ಲಿ ಸುಮಾರು ಜನ ಸತ್ರು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅವರ ಸ್ಥಳಕ್ಕೆ ಹೋಗೋಕ್ಕಾಗಲ್ಲ. ಒಬ್ಬರು ಮುಖ್ಯಮಂತ್ರಿ ಯಾವ ಸ್ಥಳಕ್ಕೆ ಹೇಳಿ? ಆ ಸಮಾಧಿ ಎಲ್ಲಿ ಅವ್ರನ್ನ ಮಣ್ಣು ಮಾಡಿದ್ರಲ್ಲ ರಾಜ್ಕುಮಾರ್ ಅವ್ರನ್ನ, ಆ ಮಣ್ಣು ಮಾಡೋ ಜಾಗಕ್ಕೆ ಒಬ್ಬರು ಮುಖ್ಯಮಂತ್ರಿ ಹೋಗೋಕ್ಕಾಗಲಿಲ್ಲ. ಅವರು ಇವಾಗ ಪ್ರಶ್ನೆಗೆ ರಾಜೀನಾಮೆ ಕೇಳ್ತಾರೆ. ಇದಕ್ಕೆ ನಾವು ಏನು ಹೇಳ್ಬೇಕು? ನೀವು ಮಾಧ್ಯಮದವ್ರು ಹೇಳ್ಬೇಕು. ಅದಕ್ಕೆ ಏನಾದ್ರು ಇದ್ರೆ ಈಗ ಸುಮಾರು ಜನ ಸತ್ರು, ಅವಾಗ ಇವ್ರು ರಾಜೀನಾಮೆ ಕೊಟ್ರಾ? ಹಾಂ, ಇವೆಲ್ಲ ಅನಿರೀಕ್ಷಿತ ಘಟನೆಗಳು. ಯಾರು ಸಾಯಬೇಕು ಅಂತ ಮಾಡೋದಲ್ಲ, ಯಾರೋ ಏನೋ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಆಗತಕ್ಕಂಥ ಅಂಥದ್ದಲ್ಲ. ಒಂದೊಂದ್ಸರಿ ಈ ಥರ ಜನ ಹುಚ್ಚೆದ್ದಾಗ ಇಂಥ ಘಟನೆಗಳು ನಡೆದಿದ್ದಾವೆ. ಇದಕ್ಕೆ ಹಲವಾರು ಉದಾಹರಣೆಗಳಿದ್ದಾವೆ. ಅದರಿಂದ ಆ ಎಲ್ಲದಕ್ಕೂ ರಾಜೀನಾಮೆ ಪರಿಹಾರ ಅಲ್ಲ. ಇದನ್ನು ನಾವು ಯಾವ ರೀತಿ ನಿಭಾಯಿಸಬೇಕಾಗಿತ್ತು, ಎಲ್ಲಿ ಫೇಲ್ ಆಗಿದ್ರೆ ಮುಂದೆ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ಬೇಕೇ ವಿನ ಸುಮ್ಮನೆ ಏನೋ ನಾನು ವಿರೋಧ ಪಕ್ಷದಲ್ಲಿ ಇದ್ದೀನಿ ಅಂತ ಹೇಳಿ ರಾಜೀನಾಮೆ ಕೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಅದು ನನಗೆ ಗೊತ್ತಿಲ್ಲ. ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ನನಗೇನೋ ಮಾಹಿತಿ ಇದ್ರೆ ಮಾತಾಡ್ತಿದ್ದೆ, ಅದು ನನಗೆ ಮಾತ್ರ ಮಾಹಿತಿ. ಈಗ ಸರ್, ಇವಾಗ ದೆಹಲಿಗೆ CM DCM ಹೋಗಿದ್ದಾರೆ. ಏನು ಪಕ್ಷದಲ್ಲಿ ಏನಾದರೂ ತಮಗೆ ಸಚಿವ ಸ್ಥಾನ ಸಿಗೋ ಅವಕಾಶ?
ಸಚಿವ ಸ್ಥಾನ ಸಿಗೋದ್ರ ಬಗ್ಗೆ ಅದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಅದನ್ನ ತಾವೇನಾದ್ರು ಒತ್ತಡ ಹಾಕೋದಾಗ್ಲಿ ಯಾವ ಒತ್ತಡ ನಡೆಯಲ್ಲ. ಇದು ಕಾಂಗ್ರೆಸ್ ಪಾರ್ಟಿ ಇದು ಒತ್ತಡ ಏನ್ ನಡೆಯಲ್ಲ. ಯಾರು ಬೇಕಾ ಅವ್ರು